ಓಕೆ ಸ್ನೇಹಿತರೆ ನಮಸ್ತೆ. ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನಂದ್ರೆ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬೆಂಗಳೂರಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ರನ್ ಆಗ್ತಾ ಇದೆ. ಬಟ್ ಇದು 16ನೇ ತಾರೀಕು ಏನು ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ನಮ್ಮ ಹೇಳಿತ್ತು ಹೈಕೋರ್ಟು. ಬಟ್ ಇವತ್ತು ಯಾವುದೇ ರೀತಿಯ ಪರ್ಮಿಷನ್ ಇಲ್ದೇನೋ ಏನು ಇದೆಯೋ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಅವೇನು ಹೇಳಿದ್ರೆ. ಸರ್ ನಮಸ್ತೆ. ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ, 2-3 ತಿಂಗಳಾಯಿತು ನಿಮ್ಗೆ ಗೊತ್ತಿರೋ ಹಾಗೇನೆ. ಬಟ್ ಸಡನ್ ಆಗಿ ಇವತ್ತು ಓಲಾ ಅದೇ ರೀತಿ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಊಬರು ಮತ್ತೆ ರ್ಯಾಪಿಡೋದಲ್ಲಿ ರನ್ ಆಗ್ತಾ ಇದೆ, ಓಲಾದಲ್ಲಿ ಇನ್ನೂ ಆಗ್ತಾ ಇಲ್ಲ. ಇದು ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡಿ ಇಷ್ಟು ದಿನ ಇವರೇನು ಬೈಕ್ ಟ್ಯಾಕ್ಸ್ ಅವ್ರು ಹೇಳ್ತಾ ಇದ್ರು ನಮಗೆ ಕೋರ್ಟ್ ಆದೇಶ ಕೊಟ್ಟಿದೆ ಅಂತೇಳಿ. ಕೋರ್ಟ್ ಯಾವುದೇ ರೀತಿ ಆದೇಶ ಕೊಟ್ಟಿಲ್ಲ. ಕೋರ್ಟು ಸರ್ಕಾರಕ್ಕೆ 1 ತಿಂಗಳವರೆಗೂ ನೀವೇನಾದ್ರೂ ಪಾಲಿಸಿ ಮಾಡೋಂಗಿದ್ರೆ 1 ತಿಂಗಳು ಸಮಯ ತಗೊಂಡು ಮಾಡಿ ಅಂತ ಹೇಳಿದೆ. ಎಲ್ಲೂ ನೀವು ಗಾಡಿ ಓಡಿಸಿ ಅಂತ ಹೇಳಿಲ್ಲ. ಕಳೆದ ಬಾರಿನೂ ಕೋರ್ಟ್ ಹೇಳಿದ್ದು ಪಾಲಿಸಿ ಮಾಡಿ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಾಲಿಸಿ ಇಲ್ಲದನ್ನ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಅಂತಾನೆ ಕೋರ್ಟ್ ಹೇಳಿದ್ರೆ ಹೇಗೆ ಹೇಳುತ್ತೆ ಅಂದ್ರೆ, ಇಷ್ಟು ಕಿಲೋಮೀಟರ್ ರೇಟ್ ಫಿಕ್ಸ್ ಆಗುತ್ತೆ, ಇಷ್ಟು ಕಿಲೋಮೀಟರ್ಗೆ ರೇಟ್ ಇಷ್ಟು ಫಿಕ್ಸು, ಮತ್ತೆ ಇಂತಿಂಥ ಗಾಡಿ ಇದು ಯೆಲ್ಲೋ ಬೋರ್ಡು ವೈಟ್ ಬೋರ್ಡು ಅದೇನು ಮಾಡಬೇಕು ಕೋರ್ಟ್ ನಿರ್ದಿಷ್ಟವಾಗಿ ಹೇಳುತ್ತೆ. ಇಲ್ಲಿ ಯಾವುದೇ ಮಾನದಂಡ ಉಪಯೋಗಿಸೇ ಇಲ್ಲ ಇವರು ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ನಾವು ಇವತ್ತು ಶಾಂತಿನಗರ ಈ ಕಚೇರಿಲಿ ಹತ್ರನೇ ಇದ್ದೀವಿ. ಬೆಳಗ್ಗೆಯಿಂದ ಇಲ್ಲೇ ಸಾರಿಗೆ ಸಚಿವರನ್ನ ಮಾತಾಡ್ಸಿದ್ದೀವಿ, ಕಮಿಷನರ್ನ ಮಾತಾಡ್ಸಿದ್ದೀವಿ. ಎಲ್ಲ ಅವ್ರು ಹೇಳಿರೋದು ಒಂದೇನೆ, ನಾವು ಚಾಲಕರ ಪರ ನಿಲ್ತೀವಿ. ಯಾವುದೇ ಕಾರಣಕ್ಕೂ ಅಕ್ರಮಕ್ಕೆ ನಾವು ಸಾಥ್ ಕೊಡಲ್ಲ. ಇವ್ರೇನಾದ್ರೂ ಕೋರ್ಟು ಇವತ್ತು ಸಂಜೆ ಒಳಗಡೆ ನೆನ್ನೆ ಆದೇಶ ಆಗಿದೆ ಅದರಲ್ಲಿ ಎಲ್ಲ ದಾಖಲಾತಿ ತಗೊಂಡು ಇವ್ರ ಮೇಲೆ ಕೇಸ್ ಹಾಕುವಂತ ಕೆಲಸನ ಸಾರಿಗೆ ಇಲಾಖೆ ಮಾಡುತ್ತೆ ಸರ್. ಅಂದ್ರೆ ಇವಾಗ ನಿಮಗೆ ಯಾಕೆ ಅನ್ಸುತ್ತೆ ಸರ್, ಅಂದ್ರೆ ಯಾಕೆ ಸಡನ್ ಆಗಿ ಓಡ್ಸಕ್ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಸುತ್ತೆ? ಏನಾಗಿತ್ತು, ಬೆಂಗಳೂರಿನಲ್ಲಿ ಆಗ್ಲೇ ಪ್ರಯಾಣಿಕರು ಇದರಿಂದ ಆಚೆ ಬಂದಾಗಿತ್ತು. ಎಲ್ಲ ಆಟೋ ಮತ್ತು ಟ್ಯಾಕ್ಸಿ, ಮೆಟ್ರೋ, BMTC ಬಸ್ಗಳನ್ನ ಯಾವುದು ಕಮರ್ಷಿಯಲ್ ವೆಹಿಕಲ್ ಅಂತೇಳಿ 70 ವರ್ಷದಿಂದ ಸೇವೆ ಕೊಡ್ತಾ ಇದ್ರು. ಅದ್ರ ಜೊತೆ ಆಗ್ಲೇ ಎಲ್ಲ ನಾಗರಿಕರು ಹೊಂದ್ಕೊಂಡಿದ್ರು. ಯಾವಾಗ ಇವ್ರಿಗೆ ನಾಗರಿಕರಿಂದ ಸಪೋರ್ಟ್ ಸಿಗ್ಲಿಲ್ಲ ಈ ಬೈಕ್ ಟ್ಯಾಕ್ಸಿ ಅವ್ರಿಗೆ, ಇಲ್ಲಿ ಬೈಕ್ ಟ್ಯಾಕ್ಸಿ ಬೆಂಗಳೂರಿನಲ್ಲಿ ಮಾತೇ ಮುಗ್ದೋಗಿತ್ತು. ಈಗ ಕೋರ್ಟ್ನ ಇವರು ವಿರುದ್ಧ ಹೋಗ್ತಾ ಇದಾರೆ. ಅಂದ್ರೆ ನಾವು ಬೈಕ್ ಟ್ಯಾಕ್ಸಿ ಇವತ್ತು ಒಂದ್ ದಿವಸ ಓಪನ್ ಮಾಡಿ ಇಷ್ಟು ಲಕ್ಷ ಜನಕ್ಕೆ ಸೇವೆ ಕೊಟ್ಟಿದೀವಿ, ಏನಂದ್ರೆ ಇಷ್ಟು ಬೈಕ್ ಟ್ಯಾಕ್ಸಿಗೆ ಇಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನ ಕೋರ್ಟ್ಗೆ ಅವ್ರನ್ನ ಉಲ್ಲಂಘನೆ ಮಾಡಿ ತೋರಿಸ್ಲಿಕ್ಕೋಸ್ಕರ ಇವರು ಈ ರೀತಿ ಮಾಡಿದ್ದಾರೆ. ಅಂದ್ರೆ ಸರ್ ಈಗ ಕೋರ್ಟ್ ಅಲ್ಲಿ ಇವಾಗ ನಡೀತಾ ಇದೆ, ಬಟ್ ಈ ರೀತಿ ಮಾಡಿರೋದು ಕಂಡಕ್ಟ್ ಕೋರ್ಟ್ ಆಗುತ್ತೆ ಅಂತ? ಹೌದು, ನಿಜವಾಗ್ಲು ಅದೇ ಸಾರಿಗೆ ಸಚಿವರು ಅದೇ ಹೇಳ್ತಾ ಇರೋದು, ಕಮಿಷನರು ಅದೇ ಹೇಳ್ತಾ ಇರೋದು. ಇವತ್ತು ಸಾಯಂಕಾಲದೊಳಗಡೆ ಅದನ್ನ ಆರ್ಡರ್ನ ಪೂರ್ತಿ ತಗೊಂಡು ನಾಳೆ ಎಲ್ಲೆಲ್ಲಿ ಒಂದೊಂದು ಬೈಕು ಈ ತರ ಕಾನೂನ ಉಲ್ಲಂಘನೆ ಮಾಡಿ ಓಡ್ತಾ ಇದಾವೆ ಅವ್ರಿಗೆಲ್ಲ ದಂಡ ಹಾಕಿ DL ಸಹ ಜಪ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಾದ್ರೂ ಈ ಕೋರ್ಟ್ ಅಲ್ಲಿ ಆರ್ಡರ್ ಅಲ್ಲಿ ಅವರು ಯಾವ ಬೈಕ್ ಟ್ಯಾಕ್ಸಿ ಪರ ಬರ್ದಿದ್ರೆ ಅದಕ್ಕೇನ್ ಕಾನೂನು ತಗೋಬೇಕು, ಮುಂದಕ್ಕೆ ಸ್ಟೆಪ್ ಹೋಗ್ತೀವಿ. ನಮಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಓಡಿಸಿ ಅಂತ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರೇನಾದ್ರೂ ನಾಳೆ ಇದೇ ರೀತಿ ಓಡಿಸಿದ್ರೆ ನಾವು ಸಾರಿಗೆ ಇಲಾಖೆ ಮುತ್ತಿಗೆ ಹಾಕೋ ಮುಖಾಂತರ, ಸಾರಿಗೆ ಅಧಿಕಾರಿಗಳಿಗೆ ಪ್ರೆಷರ್ ಹಾಕೋ ಮುಖಾಂತರ, ಹೇಗೆ ಆಟೋ ಗಿಡದ ಫೈನ್ ಹಾಕ್ತೀರಾ, ಟ್ಯಾಕ್ಸಿ ಗಿಡದ ಫೈನ್ ಹಾಕ್ತೀರಾ, ಅದೇ ರೀತಿ ಈ ಬೈಕ್ಗಳನ್ನ ಯಾರ್ಯಾರು ಅಕ್ರಮವಾಗಿ ಬೈಕ್ ಓಡಿಸ್ತಾ ಇದಾರೆ ಅವ್ರಿಗೆಲ್ಲರಿಗೂ ಹಿಡಿದು 10,000 ರಿಂದ 20,000 ದಂಡ ಮತ್ತೆ ಗಾಡಿ ಜಪ್ತಿ ಮಾಡಿ ಮತ್ತೆ DL ಸಸ್ಪೆಂಡ್ ಮಾಡಬೇಕು ಅಂತ ಕೇಳಿದೀವಿ. ಸರ್ ಈಗ ಸರ್ ನಿಮಗೆ ಅಂದ್ರೆ ಯಾಕೆ ಓಡಿಸ್ತಾ ಇದಾರೆ, ಅಥವಾ ಏನಾದ್ರು ಒಳಗಡೆ ಏನಾದ್ರು ಲಿಂಕ್ ಇದೆಯಾ ಅಂತ? ಈ ಬಂಡವಾಳ ಶಾಹಿಗಳ ಕಂಪ್ನಿಗಳು ಏನು ಬೈಕ್ ರ್ಯಾಪಿಡೋ ಬೈಕ್ ಇರ್ಬೋದು ಅಥವಾ ಓಲಾ ಊಬರ್ ಅಂತ ಇರೋದು, ಈ ಒಂದು ಕರ್ನಾಟಕದಲ್ಲಿ ಹಿಂದೆ 18ನೇ ಇಸ್ವಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅದನ್ನು ಇನಾಗ್ರೇಷನ್ ಮಾಡಿದ್ರು. ಬಟ್ ಏನಾಗಿದೆ ಅಂದರೆ ಅವತ್ತಿಗೆ ಇವರು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿನ ಪಾಲಿಸಿ ಮಾಡಿದಾಗ ಇವರು ಗಾಡಿಗಳನ್ನ ರಿಜಿಸ್ಟರ್ ಮಾಡಬೇಕಾಯಿತು. ಹೋದಾಗ ಇವ್ರು ಏನು ಮಾಡಿದ್ರು, ಬಂಡವಾಳನೇ ಹಾಕ್ತೇನೆ ಬೆಂಗಳೂರು ನಗರದ ಜನತೆನ ಪ್ರೈವೇಟ್ ವೆಹಿಕಲ್ಗಳನ್ನ ಪೆಟ್ರೋಲ್ ಗಾಡಿಗಳನ್ನ ಬಳಸಿ ಇವತ್ತು ಬೆಂಗಳೂರು ನಗರದ ಜನಕ್ಕೆ ಅವನ್ನೆಲ್ಲ ಆಹ್ವಾನ ಕೊಟ್ಟು ಅವ್ರಿಗೆ ಆಫರ್ಗಳನ್ನ ಕೊಟ್ಟು ಆ ಡ್ರೈವರ್ಗಳನ್ನಾಗಿ ತಗೊಂಡ್ರು. ಬಟ್ ಇವತ್ತೇನಾಗಿದೆ, ನಮ್ಮ ರಾಜ್ಯ ಸರ್ಕಾರ ಏನು ಬೈಕ್ ಟ್ಯಾಕ್ಸಿ ಯೋಜನೆ ನಮ್ಮಲ್ಲಿ ಏನಿದೆ ಅದನ್ನು ಪೆಟ್ರೋಲ್ ಬೈಕ್ ಟ್ಯಾಕ್ಸಿದು ಯಾವುದೇ ಕಾನೂನಿಲ್ಲ, ಹಾಗಾಗಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತಲೇ ಇರೋದು. ಆದರೆ ನಾವು ಇದನ್ನು ರದ್ದು ಮಾಡಿದ್ವಿ. ಇದು ಯಾಕೆಂತಂದರೆ ಈ ಬೈಕ್ ಟ್ಯಾಕ್ಸಿಗಳಲ್ಲಿ ಏನೇನು ಅನಾಹುತಗಳಾಯಿತು, ಪ್ರಯಾಣಿಕರಿಗಿರ್ಬೋದು, ಮಹಿಳಾ ಪ್ರಯಾಣಿಕರಿರ್ಬೋದು, ಸುರಕ್ಷತೆ ಇಲ್ಲದೆ ಇರೋದ್ರ ಬಗ್ಗೆ ಇರ್ಬೋದು, ಮತ್ತು ಇಲ್ಲಿ ಸರ್ಕಾರ ಯಾವುದೇ ಪಾಲಿಸಿನ ಮಾಡದೇ ಇರೋರ್ಬೋದು, ಇವೆಲ್ಲವನ್ನು ಕಾನೂನು ಕಾಲಿಗೆ ದೂರಿ ಪ್ರಯಾಣಿಕರದ ಹಣ ವಸೂಲು ಮಾಡಿ ಮತ್ತು ಅನೇಕ ಯೂತ್ಸ್ಗಳನ್ನ ಪ್ರೇರೇಪಣೆ ಮಾಡಿ ಅವ್ರನ್ನೂ ಹಾಳು ಮಾಡೋದಂಥ ಕೆಲಸನೂ ಮಾಡ್ಕೊಂಡು ಬಂದಿತ್ತು. ಹಾಗಾಗಿ ಆಟೋ ಚಾಲಕರ ಆದಾಯಕ್ಕೂ ಧಕ್ಕೆ ಆಗಿತ್ತು. ಹಾಗಾಗಿ ಬೆಂಗಳೂರು ನಗರದ 70 ವರ್ಷಗಳಿಂದ ಆಟೋ ಸೇವೆಯನ್ನು ಮಾಡ್ತಕ್ಕಂಥ ಚಾಲಕರುಗಳು ಇದನ್ನು ಖಂಡಿಸಿ ಹೋರಾಟಗಳನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಮಂತ್ರಿಗಳು ವಿಶೇಷವಾಗಿ ಎಲ್ಲರಿಗೂ ಮನವಿ ಸಲ್ಲಿಸಿ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಹಾಗಾಗಿ ಬೆಂಗಳೂರು ನಗರದಲ್ಲಿ
ಏನು ಆಟೋ ಚಾಲಕರು ಯಾವತ್ತೂ ಮಂಚೂಣಿಯಲ್ಲಿ ಇರ್ತಾರೆ. ಬೈಕ್ ಟ್ಯಾಕ್ಸಿಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಬಂದರೂ ಸಹ ನಾವು ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲೇಬೇಕಾಗುತ್ತೆ. ಅದು ಯಾವುದೇ ಸರ್ಕಾರ ಇರ್ಬೋದು, ಅದು ಅಧಿಕಾರಿಗಳು ಇರ್ಬೋದು. ನಾವು ಯಾವತ್ತೂ ಆಟೋ ಚಾಲಕರ ಪರವಾಗಿ ಆಟೋ ಸಂಘಟನೆಗಳು ಇದ್ದೇ ಇರ್ತೀವಿ ನಾವು. ಈಗ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಸ್ಟಾಪ್ ಇತ್ತು, ಬಿಸ್ನೆಸ್ ಏನಾದ್ರು ಇಂಪ್ರೂವ್ ಆಗಿತ್ತಾ, ಯಾವ ರೀತಿ? ಆಟೋ ಚಾಲಕರಿಗೆ ಬೈಕ್ ಟ್ಯಾಕ್ಸಿ ಮತ್ತೆ ಏನು ಸರ್ಕಾರ ಬಸ್ ಯೋಜನೆಗಳಿತ್ತ, ಫ್ರೀ ಯೋಜನೆಯಿಂದ ಏನಾಗಿದ್ದು ಹೊಡೆತ ಬಿದ್ದ ಆದಾಯಕ್ಕೆ ಇವತ್ತು ಸಾಲಗಳನ್ನ ಕಟ್ಟಕ್ಕಾಗ್ತಾ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡ್ಸೋಕ್ಕಾಗ್ತಾ ಇಲ್ಲ, ಮತ್ತು ಆರೋಗ್ಯ ವಿಚಾರ ನೋಡ್ಕೊಳಕ್ಕಾಗ್ತಾ ಇಲ್ಲ, ವಸತಿ ವಿಚಾರವಂತೂ ಏನಿಲ್ಲ. ಹಾಗಾಗಿ ಇದರಿಂದ ಸ್ವಲ್ಪ ಚೇತರಿಸ್ಕೊಳ್ಳೋ ಮಟ್ಟಿಗೆ, ಅಂದರೆ ಕೋವಿಡ್ ಆಫ್ಟರ್ ಆದಮೇಲೆ ನಂತರ ಈಗ ಒಂದು 2-3 ತಿಂಗಳಿಂದ ಚೇತರಿಸ್ಕೊಂಡಿರೋ ಚಾಲಕರು ಮತ್ತೆ ಈ ಸುದ್ದಿಯನ್ನು ಕೇಳಿ ಆಟೋ ಚಾಲಕರು ಮನಸ್ಸನ್ನು ದುರ್ಟಿನ ಕೆಡಿಸ್ಕೊಂಡಿದ್ದಾರೆ. ಅವರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿಯವರು ನಿನ್ನೆ ರಾತ್ರಿಯಿಂದ ಪ್ರಾರಂಭ ಮಾಡಿ ನಮ್ಮನ್ನು ನಿದ್ದೆಗೆಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಅವ್ರನ್ನೂ ನಿದ್ದೆಗೆಡಿಸೋವರೆಗೂ ನಾವು ಬಿಡೋದಿಲ್ಲ ಅಂತೇಳಿ ಆಟೋ ಸಂಘಟನೆಗಳು ತೀರ್ಮಾನ ತಗೊಂಡಿದ್ವಿ. ಸರ್, ಈಗ ನಿಮ್ಮ ಸಚಿವರ ಜೊತೆ ಮಾತಾಡಿದ್ರೆ ಏನು ಹೇಳಿದ್ರು ಸಚಿವರು? ಸಚಿವರು ಈಗ ಕೋರ್ಟಲ್ಲಿ ಇದೆ, ಆ ವಿಚಾರವಾಗಿ ಯಾವುದು ಭರವಸೆ ಕೊಡಲಿಲ್ಲ. ಆದರೆ ಚಾಲಕರ ಪರವಾಗಿ ನಾನು ಯಾವುದೇ ವಿರೋಧಿ ಕೆಲಸ, ಆಟೋ ಚಾಲಕರಾಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ನಾನು ಚಾಲಕರ ಪರ ನಿಂತ್ಕೋತೀನಿ ಅಂತೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಓಕೆ, ನಿಮ್ಮ ಇದೇ ರೀತಿ ರನ್ನಿಂಗ್ ಆದರೆ ಮುಂದಿನ ನಡೆ ನಿಮ್ಮದು? ಸರ್, ಸೆಪ್ಟೆಂಬರ್ 11 ಹೋರಾಟ ನೋಡಿದ್ದೀವಿ. ಅದು ಒಂದು ದಿನಕ್ಕೋಸ್ಕರ ಹೋರಾಟ, ಅದು ಟ್ರಯಲ್ಲು. ಇದೇ ರೀತಿ ಏನಾದರೂ ಸರ್ಕಾರ ಅವ್ರಿಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಮಾಡಿಕೊಡ್ತೀವಿ ಅಂದರೆ ಬೆಂಗಳೂರಿನಲ್ಲಿರುವಂತಹ 2 ಲಕ್ಷಕ್ಕೂ ಆಟೋ, 1 ಲಕ್ಷಕ್ಕೂ ಕಾರುಗಳು, ಬಸ್ಗಳು ಎಲ್ಲ ನಾವು ನಿಲ್ಲಿಸಿ, ವಾರಗಟ್ಟಲೆ ಬೇಕಾದ್ರೆ ನಿಲ್ಲಿಸಿ ಸತ್ಯಾಗ್ರಹ ಮಾಡಿ ಬೆಂಗಳೂರಿನಲ್ಲಿ ಒಂದು ಕಮರ್ಷಿಯಲ್ ವೆಹಿಕಲ್ಲು ಓಡೋ ರೀತಿ ನಾವು ನಿಲ್ಲಿಸಿ ಪ್ರತಿಭಟನೆ ಮಾಡಲಿಕ್ಕೂ ಮುಂದಾಗ್ತೀವಿ ಸರ್. ಓಕೆ, ಅದೇ ಇನ್ನೊಂದು ಅಂದರೆ ಈಗ ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಅಂದರೆ ತುಂಬ ಮುಂಚೆಯಿಂದನೇ ಹೇಳ್ತಾ ಇದ್ರಿ ನಮಗೆ ಬಾಡಿಗೆ ಇಲ್ಲ, ನಮಗೆ ಅರ್ನಿಂಗ್ ಆಗ್ತಾ ಇಲ್ಲ, ಅಥವಾ ನಮ್ಮ ಕುಟುಂಬನ ನಡ್ಸೋಕ್ಕಾಗ್ತಾ ಇಲ್ಲ ಅಂತ. ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತಲ್ಲ, ಅವಾಗ ಚೆನ್ನಾಗಿ ರನ್ನಿಂಗ್ ಆಗ್ತಾ ಇತ್ತು? ತುಂಬಾ ಚೆನ್ನಾಗಿತ್ತು ಸರ್. ಏನಾಯ್ತು, ಪೀಕ್ ಅವರು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಸಮಸ್ಯೆ ಇಲ್ಲ, ಮತ್ತೆ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಬಾಡಿಗೆಗೆ ಯಾವ ಸಮಸ್ಯೆ ಇಲ್ಲ. ಯಾಕಂದ್ರೆ ಟ್ರಾಫಿಕ್ ಹೆವಿ. ನಮಗೆ ಸಮಸ್ಯೆ ಬರ್ತಾ ಇದ್ದು 10 ಗಂಟೆಯಿಂದ 4 ಗಂಟೆವರೆಗೂ ಯಾವುದೇ ಪ್ರಯಾಣಿಕರು ಆಟೋ ಟ್ಯಾಕ್ಸಿಗೆ ಬರ್ತಾ ಇರಲಿಲ್ಲ. ಏನು ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದಾಗಿಂದ ನಮಗೆ ತುಂಬಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿತ್ತು. ಒಂದು 1000 ರೂಪಾಯಿ ದುಡಿಯೋರು 1500 ರೂಪಾಯಿ, ಒಂದು ದಿನಕ್ಕೆ 500 ರೂಪಾಯಿವರೆಗೂ ಹೆಚ್ಚಿನ ವ್ಯಾಪಾರ ನಮ್ಗೆ ಆಗ್ತಾ ಇತ್ತು. ಆಗ್ಲೇ ಇವತ್ತು ಒಂದು ದಿವಸ ಇವರು ಸ್ಟಾಪ್ ಬಂದು ಏನು ಬೈಕ್ ಟ್ಯಾಕ್ಸಿ ಬಂದಿದ್ದಕ್ಕೆ ಆಗ್ಲೇ ಸುಮಾರು ಮಧ್ಯಾಹ್ನ ಆಗ್ಲೇ ಸುಮಾರು ಕಡೆ ಗಾಡಿಗಳು ನೋಡ್ಕೊಂಡು ಬಂದ್ವಿ, ಅಲ್ಲಲ್ಲೇ ಗಾಡಿಗಳು ನಿಂತ್ಕೊಂಡಿದ್ದಾವೆ. ಯಾಕೆಂದ್ರೆ ಮಧ್ಯಾಹ್ನ ಹೊತ್ತು ಬುಕಿಂಗ್ ಕಮ್ಮಿ ಆಗಿದೆ. ಇದು ನಮಗೆ ಬೈಕ್ ಟ್ಯಾಕ್ಸಿಯಿಂದ ತುಂಬಾ ತೊಂದರೆ ಆಗ್ತಿದೆ. ಬೆಂಗಳೂರು ನಗರದಲ್ಲಿ ನಾವು ಪ್ರಯಾಣಿಕರನ್ನ ಕೇಳ್ಕೊಳೋದು ಸುರಕ್ಷತೆ ದೃಷ್ಟಿಯಿಂದ ಆಟೋ ಮತ್ತು ಟ್ಯಾಕ್ಸಿನ ಹತ್ತಿ ಅಂತ ಕೇಳ್ಕೊತೀವಿ ಸರ್. ಏನಾದ್ರು ಈ ಟೈಮಲ್ಲಿ ಕಂಪ್ನಿಗಳೇನಾದ್ರು ಮೀಟ್ ಮಾಡೋಕ್ಕೆ ಅಥವಾ ಏನಾದ್ರು ಟ್ರೈ ಮಾಡಿದ್ರ ನಿಮ್ಮ ಕಡೆಯಿಂದ, ನಿಮ್ಮ ಸಂಘಟನೆಗಳ ಕಡೆಯಿಂದ? ಇಲ್ಲ, ಈಗ ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಸ್ಟಾರ್ಟಿಂಗ್ ಶುರುವಾದಾಗ ಮಾಡಿದ್ರು. ಯಾವಾಗ ಅವ್ರಿಗೆ ಗೊತ್ತಾಯ್ತು ಬೆಂಗಳೂರಿನಲ್ಲಿರೋ ಎಲ್ಲ ಸಂಘಟನೆಯವರು ಆಟೋ ಚಾಲಕರ, ಟ್ಯಾಕ್ಸಿ ಚಾಲಕರ ಪರ ನಿಂತ್ಕೋತಾರೆ ಅಂತೇಳಿ, ಆವಾಗಿಂದ ಇವರು ಮುಂಚೆ ಸಚಿವರನ್ನು ಭೇಟಿ ಮಾಡ್ಲಿಕ್ಕೆಲ್ಲ ಹೋಗಿದ್ರು. ಈಗ ಯಾರನ್ನೇ ಭೇಟಿ ಮಾಡುವಂತ ಅವಕಾಶ ಇವ್ರಿಗೆ ಯಾರು ಕೊಡ್ತಾ ಇಲ್ಲ. ಈಗ ಇವರು ಕೋರ್ಟ್ನ ಆದೇಶನ ಉಲ್ಲಂಘನೆ ಮಾಡಿ ಬೈಕ್ ಟ್ಯಾಕ್ಸಿ ತರಬೇಕು ಅಂತೇನೇನೋ ಒಳಂದೊಳಗಡೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾರೆ. ಇದು ಆಗದ ರೀತಿ ನಾವೆಲ್ಲ ನೋಡ್ಕೋತೀವಿ ಸರ್. ಓಕೆ, ಇನ್ನೊಂದು ಅಂದ್ರೆ ಈಗ ಅಕಸ್ಮಾತ್ ಎಲ್ಲ ಗಾಡಿಗಳು ಬೈಕ್ ಟ್ಯಾಕ್ಸಿಗಳು ಓಡಾಡಿದ್ರೆ ಅಂದ್ರೆ ಸಂಘಟನೆಗಳು ಹಿಡಿಯುವಂತ ಕೆಲಸ ಮಾಡ್ತೀರಾ ಏನು, ಅಥವಾ ಏನು ಕೋರ್ಟ್ ಏನಿದೆ ಅದ್ ಮಾಡ್ತೀರಾ? ಸರ್, ಸಂಘಟನೆಗಳು ಕೆಲಸ ನಮ್ದು ಸರ್ಕಾರದ ಜೊತೆ ಹೋರಾಟ ಮಾಡೋದು. ಸರ್ಕಾರ ಅಧಿಕಾರಿಗಳನ್ನ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಸರ್ ನಾವು. ಈ ಬೈಕ್ ಟ್ಯಾಕ್ಸ್ಗಳು ಏನಾದರೂ ಅಕ್ರಮವಾಗಿ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಓಡಿಸ್ತಾ ಇದ್ರೆ ಒಂದು ಸಾರಿಗೆ ಇಲಾಖೆಯಲ್ಲೂ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ನಾವು. ಅವ್ರು ಬಂದು ರೋಡಲ್ಲಿ ಕೆಲಸ ಮಾಡಿ ಅದು ನಿಲ್ಸೋವರೆಗೂ ನಾವು ಸಾರಿಗೆಯನ್ನು ಬಂದ್ ಮಾಡ್ತೀವಿ. ನಾವು ಹೋಗಿ ಬೈಕ್ ಟ್ಯಾಕ್ಸಿ ಹಿಡಿಯೋದು ನಮ್ಮ ಕೆಲಸ ಅಲ್ಲ, ಅದು ಸರ್ಕಾರದ ಕೆಲಸ. ಸರ್ಕಾರಕ್ಕೆ ನಾವು ತೆರಿಗೆ ಕಟ್ತಾ ಇದೀವಿ. ನಮಗೆ ಪರ್ಮಿಟ್ ಕೊಟ್ಟ ಮೇಲೆ ಇವರು ನಮಗೆ ಬಾಡಿಗೆ ಹೊಡಿಲಿಕ್ಕೆ ರೈಟ್ಸ್ ಇದೆ. ಇಲ್ಲಿ ಯಾರೋ ಬೈಕೊಂಡ್ ಬಂದು ಬಾಡಿಗೆ ಹೊಡ್ಕೊಂಡು ಹೋಗ್ತಾನೆ ಅಂದ್ರೆ ಇದಕ್ಕೆ ನಮ್ಮ ಅವಕಾಶ ಇರೋದಿಲ್ಲ. ನಾವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತೀವಿ. ಯಾಕಂದ್ರೆ ನಿಮ್ಮ ಮಾಧ್ಯಮನ ಸಾವಿರಾರು ಆಟೋ ಚಾಲಕರು ಫಾಲೋ ಮಾಡ್ಕೊಂಡಿದ್ದಾರೆ. ನಾನು ಈ ಮೂಲಕ ಕೇಳ್ಕೊಳೋದು, ಎಲ್ಲೂ ನೀವು ಕಾನೂನನ್ನ ಕೈಗೆತ್ಕೊಳೋದು ಬೇಡ. ಕಾನೂನನ್ನ ಯಾರು ಕೈಗೆತ್ಕೊಳ್ಬೇಕು? RTO ಅಧಿಕಾರಿಗಳು, ಸಂಚಾರಿ ಪೊಲೀಸ್ನವರು, ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್ನವ್ರು ಎತ್ಕೋಬೇಕು. ಅವ್ರು ಎತ್ಕೋತಾರೆ. ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ಕೋರ್ಟು ಅವ್ರಿಗೆ ನಿರ್ದೇಶನ ಕೊಡುತ್ತೆ. ಇದೇ ಕೋರ್ಟ್ ಮುಂಚೆ ಯಾರಿಗೆ ಕೊಟ್ಟಿ ಸರ್? ನೀವು ಪೊಲೀಸ್ ಆಟೋದವ್ರು ಎಲ್ಲಾರು ಹಿಡಿದ್ರೆ ನೀವು ಪೊಲೀಸ್ ಅವ್ರಿಗೆ ಹೇಳಿತ್ತು, ನೀವು ಅವ್ರಿಗೆ ರಕ್ಷಣೆ ಕೊಡಿ ಬೈಕ್ ಅವ್ರಿಗೆ ಅಂತ. ಈಗ ಇವ್ರು ಇದೇ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಈಗ ಇವ್ರಿಗೆ ಯಾರು ಉತ್ತರ ಕೊಡ್ಬೇಕು? ಕೋರ್ಟ್ ಕೊಡುತ್ತೆ ಸರ್. ಯಾರಿಗೆ ಕೊಡಿಸ್ಬೇಕು ಅವ್ರ ಕೈಯಿಂದ ಕೊಡ್ಸುತ್ತೆ. ಅಂದ್ರೆ ಏನಾದ್ರು RTO ಅವ್ರಿಗೆ ಏನಾದ್ರು ಮುಟ್ಸುವಂತ ಕೆಲಸನ ಮಾಡಿದಿರಾ ಯಾವ ರೀತಿ? ಹೌದು, ಆಗ್ಲೇ ಬೆಳಗ್ಗೆಯಿಂದ ಇಲ್ಲೇ ಇದೀವಿ. ಬೆಳಗ್ಗೆ 11 ಗಂಟೆಯಿಂದ ಈಗ ಸಂಜೆ 5-5:30 ಆಯ್ತು. ಬೆಳಗ್ಗೆಯಿಂದ ಏನೇನು ಫಾಲೋ ಅಪ್ ಆಗ್ತದೆ ಎಲ್ಲಾನು ಇಲ್ಲೇ ನಿಂತ್ಕೊಂಡು ಫಾಲೋ ಅಪ್ ಮಾಡ್ಕೊಂಡಿದೀವಿ. ಇದು ಯಾವುದೇ ಕಾರಣಕ್ಕೂ ನಾಳೆ ಒಳಗಡೆ ನಮ್ಗೆ ಈ ಪೂರ್ತಿ ಮಾಹಿತಿ ಬರುತ್ತೆ. ಈಗ ಏನೇ ಹೇಳಿದ್ರು ಅದು
ಕೋರ್ಟ್ ಆದೇಶದಲ್ಲಿ ಏನಿದೆ ನಮಗೆ ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ. ನಾಳೆ ಆದೇಶ ಏನಿದೆ ನೋಡ್ಕೊಂಡು ಅದ್ರ ಮೇಲೆ ಏನಾದ್ರೂ ಗಾಡಿ ಓಡ್ತಾ ಇದಾವೆ, ಕೋರ್ಟ್ ಆದೇಶ ಕೊಟ್ಟಿಲ್ಲ ಅಂದ್ರೂ ಗಾಡಿ ಓಡ್ತಾ ಇದಾವೆ ಅಂತ ಗೊತ್ತಾದ್ಮೇಲೆ ಏನ್ ಅಧಿಕಾರಿಗಳಿಗೆ ಏನ್ ನಾವು ತಗೋಬೇಕು, ಕೆಲಸ ಯಾವ ರೀತಿ ಕೆಲಸ ಕೊಡ್ಬೇಕು ಅದು ಕೊಡ್ತೀವಿ.